ಲೈಫಲ್ಲಿ ಯಾರಿಗೆ ತಾನೇ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಅಂತ ಇಷ್ಟ ಇರಲ್ಲ. 100% ಜನಕ್ಕೂ ಕೂಡ ಸಕ್ಸಸ್ಫುಲ್ ಆಗಬೇಕು ಅನ್ನೋದೇ ಆಸೆ. ಆದರೆ ಅದರಲ್ಲಿ 20% ಜನ ಮಾತ್ರನೇ ಅವರ ಕರಿಯರ್ ಮತ್ತು ಗೋಲ್ಸ್ ಬಗ್ಗೆ ಸೀರಿಯಸ್ ಆಗಿರ್ತಾರೆ. ಆ ಕರಿಯರ್ನ ಅಚೀವ್ ಮಾಡೋಕ್ಕೋಸ್ಕರ ಅವರು ಏನೇ ರಿಸ್ಕ್ ಬೇಕಾದರೂ ತಗೊಳ್ಳೋಕೆ ರೆಡಿ ಇರ್ತಾರೆ. ಆ್ಯಂಡ್ ನೀವು ಕೂಡ ಆ 20% ಜನದಲ್ಲಿ ಒಬ್ಬ ಆಗಿದ್ದು ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋದಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೆ ಕೊನೆವರೆಗೂ ನೋಡಿ. ನಮಸ್ಕಾರ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಿ ಆಗಿರ್ಬೋದು ಪದೇ ಪದೇ ಕೇಳೋ ಕ್ವೆಶನ್ ಒಂದೇನೆ. ಮ್ಯಾಮ್, ನೀವು ಏನು ಕೆಲಸ ಮಾಡ್ತಿದ್ದೀರಾ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಮಗೂ ತಿಳಿಸ್ಕೊಡಿ, ನಮಗೂ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಮ ಥರನೇ ಇನ್ಕಮ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಸೊ ನಿಮಗೋಸ್ಕರನೇ ಇವತ್ತು ನಾನು ಈ ವಿಡಿಯೋನ ಮಾಡ್ತಿರೋದು. ಇದರಲ್ಲಿ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ಪ್ಲ್ಯಾಟ್ಫಾರ್ಮ್ ಯಾವುದು, ವರ್ಕ್ ಏನು, ಯಾವ ರೀತಿ ವರ್ಕ್ ಮಾಡಬೇಕು, ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪ್ಲ್ಯಾಟ್ಫಾರ್ಮ್ ನನ್ನ ಲೈಫ್ನ ಯಾವ ರೀತಿ ಚೇಂಜ್ ಮಾಡಿದೆಯೋ ನಿಮ್ಮ ಲೈಫ್ನ ಕೂಡ ಅದೇ ರೀತಿ ಚೇಂಜ್ ಮಾಡುತ್ತೆ. ಆ್ಯಂಡ್ 100% ಈ ವಿಡಿಯೋ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೂಡ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಮೊದಲಿಗೆ ಎಲ್ಲರೂ ಕೂಡ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಫ್ಯೂಚರಲ್ಲಿ ಏನೇ ವರ್ಕ್ ಅಪ್ಡೇಟ್ಸ್ ಇದ್ರೂ ಕೂಡ ಅದು ಸ್ಟೇಟಸ್ ಇಲ್ಲ ಅಂತಂದರೆ ಬ್ರಾಡ್ಕಾಸ್ಟ್ ಮುಖಾಂತರನೇ ನಿಮಗೆ ತಲುಪುತ್ತೆ. ಆ್ಯಂಡ್ ನಿಮಗೆ ಯಾವುದೇ ಥರ ಪ್ರೂಫ್ಸ್ ಬೇಕು, ಲೀಗಾಲಿಟಿ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಹೈಲೈಟಲ್ಲಿ ಪ್ರತಿಯೊಂದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ರೂ ಕೂಡ ನೀವು ಎನಿ ಟೈಮ್ ನನ್ನ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಬಗ್ಗೆ ಒಂದು ಇಂಟ್ರೊಡಕ್ಷನ್. ಸೊ ನನ್ನ ಹೆಸರು ವೈಶ್ ಗಣಪತಿ ಅಂತ. ನಾನು ಕೊಡಗು ಕರ್ನಾಟಕದಿಂದ. ನಾನೊಬ್ಬ ಹೌಸ್ ವೈಫ್ ಆ್ಯಂಡ್ ಪಾಸ್ಟ್ 2 ಇಯರ್ಸಿಂದ ನಾನು ಅಫಿಲಿಯೇಟ್ ಮಾರ್ಕೆಟರ್ ಆಗಿ ಮತ್ತು ಡಿಜಿಟಲ್ ಸ್ಕಿಲ್ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಹೌಸ್ ವೈಫ್, ಸ್ಟೂಡೆಂಟ್ಸ್ ಹಾಗೆ ಜಾಬ್ ಹೋಲ್ಡರ್ಸ್ಗಳಿಗೆ ಯಾವ ರೀತಿ ಡಿಜಿಟಲ್ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಲ್ಪ್ ಕೂಡ ಮಾಡಿದ್ದೀನಿ. ನಾನು ನನ್ನ ಬಗ್ಗೆ ಪ್ರೌಡಾಗಿ ಹೇಳ್ಕೊತೀನಿ, ನಾನೊಬ್ಬ ಒಳ್ಳೆ ಮೆಂಟರ್ ಅಂತ. ಏನಕ್ಕೆ ಅಂತಂದರೆ ನಾನು ಎಷ್ಟೊಂದು ಜನಕ್ಕೆ ಗೈಡ್ ಮಾಡಿದ್ದೀನಿ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಒಂದು ಒಳ್ಳೆ ಮೆಂಟರ್ನ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ಒಂದು ಮೆಂಟರ್ ಗೈಡೆನ್ಸ್ ಇಲ್ಲ ಅಂತಂದರೆ ನೀವು ಏನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೇಳೋ ಮೊದಲನೇ ಕ್ವೆಶನ್, ಈ ಕಂಪನಿ ಲೀಗಲ್ಲ ಅಂತ. ಈ ಕಂಪನಿ ನೇಮ್ ಬಂದು ಕ್ರಿಯೇಟರ್ ಬಿ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಾವು ಇದನ್ನು ಶಾರ್ಟಾಗಿ ಸ್ಟಾರ್ಟ್ ಈಸಿ ಅಂತ ಕರಿತೀವಿ. ನಾನಿಲ್ಲಿ ಆಲ್ರೆಡಿ ಲೀಗಾಲಿಟಿ ಫಾರ್ಮ್ನ ಅಟ್ಯಾಚ್ ಮಾಡಿದ್ದೀನಿ, ನೀವೇ ನೋಡ್ಬೋದು. ಸೊ ಈ ಕಂಪನಿ ಗೌರ್ಮೆಂಟ್ ಅಡಿಯಲ್ಲಿ ರಿಜಿಸ್ಟರ್ ಕೂಡ ಆಗಿದೆ ಆ್ಯಂಡ್ ಅಪ್ರೂವ್ ಕೂಡ ಆಗಿರುವಂಥ ಪ್ಲ್ಯಾಟ್ಫಾರ್ಮ್. ಸೊ ನಾನು ಪ್ರೌಡಾಗಿ ಹೇಳ್ತೀನಿ, ಇದೊಂದು ಲೀಗಲ್ ಮತ್ತು ಸೇಫ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೀವು ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಆರಾಮಾಗಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಅದಲ್ಲದೆ ಯಾರು ಬೇಕಿದ್ರೂ mca.government.in ವೆಬ್ಸೈಟಲ್ಲಿ ಹೋಗಿ ಇದು ಲೀಗಲ್ ಅಲ್ವಾ ಅಂತ ಚೆಕ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಬಂದು, ಮ್ಯಾಮ್ ಇಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು ಅಂತ. ನೀವು 15+ ಆಗಿದ್ದು ಒಬ್ಬ ಹೌಸ್ ವೈಫ್, ಸ್ಟೂಡೆಂಟ್ ಅಥವಾ ಜಾಬ್ ಹೋಲ್ಡರ್ಸ್ ಆಗಿದ್ದರೆ ಆರಾಮಾಗಿ ನೀವು ಒಬ್ಬ ಫುಲ್ ಟೈಮ್ ಇಲ್ಲ ಅಂತಂದರೆ ಪಾರ್ಟ್ ಟೈಮ್ ಆಗಿ ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದು. ನೆಕ್ಸ್ಟ್ ಬಂದು, ಮ್ಯಾಮ್ ಇಲ್ಲಿ ಲ್ಯಾಪ್ಟಾಪ್ ಕಂಪಲ್ಸರಿನಾ, ಯಾವಾಗ ವರ್ಕ್ ಮಾಡಬೇಕು, ಎಷ್ಟೊತ್ತು ವರ್ಕ್ ಮಾಡಬೇಕು ಅಂತ. ಸೊ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಕಂಪಲ್ಸರಿ ಅಂತ ಇಲ್ಲ, ನೀವು ಫೋನ್ ಯೂಸ್ ಮಾಡಿಕೊಂಡೆ ಆರಾಮಾಗಿ ವರ್ಕ್ನ ಮಾಡ್ಬೋದು. ಆ್ಯಂಡ್ ಇಷ್ಟೇ ಟೈಮ್ ವರ್ಕ್ ಮಾಡಬೇಕು ಅಂತ ಕಂಪಲ್ಷನ್ ಕೂಡ ಇಲ್ಲ. ನಿಮ್ಮ ಫ್ರೀ ಟೈಮಲ್ಲಿ, ಫ್ಲೆಕ್ಸಿಬಲ್ ಟೈಮಲ್ಲಿ ನೀವು ಆರಾಮಾಗಿ ವರ್ಕ್ನ ಮಾಡ್ಕೋಬೋದು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಇದು ಯಾವುದೇ ಥರ ಚೈನ್ ಲಿಂಕ್, ಮಾರ್ಕೆಟಿಂಗ್, ಕ್ರಿಪ್ಟೋ, ಟ್ರೇಡಿಂಗ್ ಈ ರೀತಿ ಪ್ಲ್ಯಾಟ್ಫಾರ್ಮ್ ಅಲ್ಲ. ಇದು ಒಂದು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್. ಸೊ ಇಲ್ಲಿ ನೀವು ಸ್ಕಿಲ್ಸ್ನ ಕಲಿತೀರಾ ಆ್ಯಂಡ್ ಅದ್ರ ಮುಖಾಂತರ ಇನ್ಕಮ್ನ ಜನ್ರೇಟ್ ಮಾಡ್ತೀರಾ. ಎಲ್ಲರೂ ಕೇಳೋ ಕಾಮನ್ ಕ್ವೆಶನ್ ಇದು. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಡೌಟ್ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಕೇಳೋದಾದರೆ ಇಲ್ಲಿ ನೀವು 2 ರೀತಿ ವರ್ಕ್ ಮಾಡ್ಬೋದು. ಒಂದು ಬಂದು ಫ್ರೀಲ್ಯಾನ್ಸರ್, ಇನ್ನೊಂದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಫ್ರೀಲ್ಯಾನ್ಸಿಂಗ್ ಅಂದರೆ ಏನಪ್ಪ ಅಂತಂದರೆ ನೀವು ಒಂದು ಸ್ಕಿಲ್ಸ್ನ ಕಲಿತು ಆ ಸ್ಕಿಲ್ಸ್ ಮುಖಾಂತರ ನೀವು ನಿಮ್ಮ ಕಸ್ಟಮರ್ ಅಥವಾ ಕ್ಲೈಂಟಿಗೆ ಸರ್ವಿಸ್ನ ಪ್ರೊವೈಡ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಗ್ರಾಫಿಕ್ ಡಿಸೈನಿಂಗ್, ಲೋಗೋ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಈ ಥರ ಇಲ್ಲಿ 32+ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ಸ್ನ ಕಲಿತು ನೀವು ಆರಾಮಾಗಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್, ನೀವು ಯಾರಿಗಾದ್ರೂ ವಿಡಿಯೋ ಎಡಿಟ್ನ ಮಾಡಿ ಕೊಟ್ಟಾಗ ನಿಮಗೆ ಅದಕ್ಕೆ ಅಂತ ಪೇ ಮಾಡ್ತಾರೆ. ಸೊ ಅದು ನಿಮ್ಮ ಇನ್ಕಮ್ ಆಗಿರುತ್ತೆ. ಸೇಮ್ ವೇ ನೀವು ಲೋಗೋ ಡಿಸೈನ್ ಮಾಡುವಂಥದ್ದು, ಇವಾಗ ಯಾವುದಾದ್ರೂ ಒಬ್ಬ ಬಿಸ್ನೆಸ್ ಓನರ್ಗೆ ಅಥವಾ ಒಂದು ಕಂಪನಿಗೆ ನೀವು ಲೋಗೋ ಡಿಸೈನ್ ಮಾಡಿ ಕೊಟ್ಟಾಗ ನಿಮಗೆ ಕಂಪನಿ ಸರ್ಟನ್ ಅಮೌಂಟ್ನ ಪೇ ಮಾಡುತ್ತೆ. ಸೊ ಈ ರೀತಿ ನೀವು ಆರಾಮಾಗಿ ಇನ್ಕಮ್ನ ಫ್ರೀಲ್ಯಾನ್ಸಿಂಗ್ ಮುಖಾಂತರ ಅರ್ನ್ ಮಾಡ್ಬೋದು. ಸೊ ಸ್ಕಿಲ್ಸ್ ಕಲಿತು ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಫೋನ್ ಮುಖಾಂತರ ವೆಬ್ಸೈಟಲ್ಲಿ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಬೇರೆ ಬೇರೆ ರೀತಿಯ ಫ್ರೀಲ್ಯಾನ್ಸಿಂಗ್ ಆ್ಯಪ್ಗಳು ಕೂಡ ಇದೆ. ಸೊ ನೀವು ಅದ್ರ ಮುಖಾಂತರ ಕೂಡ ಮನೇಲೇ ಕೂತ್ಕೊಂಡು ವರ್ಕ್ ಮಾಡಿಕೊಟ್ಟು ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಫ್ರೀಲ್ಯಾನ್ಸಿಂಗಲ್ಲಿ ನೀವು ಯಾವುದೇ ರೀತಿ ಜನನ ಜಾಯಿನ್ ಮಾಡಿಸೋ ಅವಶ್ಯಕತೆನೂ ಇರಲ್ಲ, ಪ್ಲಸ್ ಕಮಿಷನ್ಗೆ ವರ್ಕ್ ಮಾಡೋ ಕೆಲಸನೂ ಇರಲ್ಲ. ನೀವು ಏನಿದ್ರು ಡೈರೆಕ್ಟಾಗಿ ಪ್ರಾಜೆಕ್ಟ್ನ ಮಾಡಿಕೊಟ್ಟು ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವು ಕಂಪಲ್ಸರಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಬೇಕು. ಇಲ್ಲಿ ನೀವು ಈ ಕಂಪನಿದು ಪ್ರಾಡಕ್ಟ್ನ ಇಂಡೈರೆಕ್ಟಾಗಿ ಪ್ರಮೋಷನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಅದು ರೀಲ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಪೋಸ್ಟ್ ಮುಖಾಂತರ ಆಗಿರ್ಬೋದು. ಇಲ್ಲಿ ನೀವು ಫೇಸ್ ತೋರಿಸಿ ಕೂಡ ರೀಲ್ಸ್ ಮಾಡ್ಬೋದು ಆ್ಯಂಡ್ ಫೇಸ್ಲೆಸ್ ರೀಲ್ಸ್ನ ಕೂಡ ಮಾಡ್ಬೋದು.
ಸೊ ನೀವು ಒಬ್ಬರನ್ನ ರೆಫರ್ ಮಾಡಿ ಯಾರಾದರೂ ನಿಮ್ಮ ರೆಕಮೆಂಡೇಷನಲ್ಲಿ ಕಂಪನಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಕಂಪನಿ ನಿಮಗೆ 100% ಕಮಿಷನ್ನ ಕೊಡುತ್ತೆ. ಸೊ ಇದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಇವಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫ್ರೀಲ್ಯಾನ್ಸಿಂಗಲ್ಲಿ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡಬೇಕು ಅಂತ ಇರಲ್ಲ, ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವು ಮಾಡಬೇಕು. ವರ್ಕ್ ಏನು, ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಇವಾಗ ಕ್ಲಿಯರ್ ಆಗಿದೆ. ಸೊ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ, ಯಾವ ರೀತಿ ಆಕ್ಸೆಸ್ನ ಪಡ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ನೀವು ಪೇ ಮಾಡಿನೇ ಜಾಯ್ನ್ ಆಗಬೇಕು. ಆಸ್ ಐ ಟೋಲ್ಡ್ ಬಿಫೋರ್, ಇದು ಒಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ನೀವು ಒನ್ ಟೈಮ್ ಪೇಮೆಂಟ್ ಮಾಡ್ತೀರಾ ಆ್ಯಂಡ್ ಲೈಫ್ ಟೈಮ್ ನಿಮಗೆ ಅರ್ನಿಂಗ್ ಅಪರ್ಚುನಿಟಿ ಈ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಿದೆ. ಫಸ್ಟ್ ಬಂಡಲ್ ಬಂದು ಫ್ರೀಲ್ಯಾನ್ಸಿಂಗ್ ಬಂಡಲ್. ಸೊ ಈ ಬಂಡಲ್ ಪ್ರೈಸ್ ಬಂದು 15,000 ರುಪೀಸ್. ಬಟ್ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ಇದು ನಿಮಗೆ 11,799ಗೆ ಸಿಗ್ತಿದೆ. ಸೊ ನೀವು ಎವ್ರಿ ವೀಕ್ 10,000 ಇನ್ಕಮ್ನ ಜನರೇಟ್ ಮಾಡ್ಬೋದು, ಅದು ಕೂಡ ಜಸ್ಟ್ ಪ್ರಾಜೆಕ್ಟ್ನ ಮಾಡಿಕೊಟ್ಟು. ಇದು ತುಂಬ ಕಾಸ್ಟ್ಲಿ ಆಯಿತು, ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಅನ್ನೋರಿಗೆ ನೆಕ್ಸ್ಟ್ ಬಂದು ಕಂಟೆಂಟ್ ರೈಟಿಂಗ್ ಆ್ಯಂಡ್ ಕಾಪಿ ರೈಟಿಂಗ್ ಬಂಡಲ್. ಸೊ ಇದು ಪ್ರೈಸ್ ಬಂದು 13,000. ಬಟ್ ನಿಮಗೆ ನನ್ನ ಕೂಪನ್ ಕೋಡ್ ಮುಖಾಂತರ ಜಸ್ಟ್ 10,609ಗೆ ಇದು ನಿಮಗೆ ಸಿಗ್ತಿದೆ. ನೀವು ಆರಾಮಾಗಿ ವೀಕ್ಲಿ 9,000 ಇನ್ಕಮ್ನ ಅರ್ನ್ ಮಾಡ್ಬೋದು, ಜಸ್ಟ್ ಬ್ಲಾಗ್ಸ್, ಕ್ಯಾಪ್ಷನ್ಸ್ ಈ ಥರದನ್ನ ಬರ್ಕೊಟ್ಟು. ಇದು ಕೂಡ ತುಂಬ ಕಾಸ್ಟ್ಲಿ ಆಯಿತು, ಇದಕ್ಕಿಂತ ಕಮ್ಮಿ ಇದೆಯಾ ಅಂತ ಕೇಳೋರಿಗೆ ನೆಕ್ಸ್ಟ್ ಬರುತ್ತೆ AI ಬಂಡಲ್. ಆ್ಯಕ್ಚುಯಲ್ ಪ್ರೈಸ್ ಬಂದು 12,000 ರುಪೀಸ್. ಬಟ್ ನಿಮಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ 9,430 ರುಪೀಸ್ಗೆ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವು ವೀಕ್ಲಿ ಆರಾಮಾಗಿ 8,000 ರುಪೀಸ್ನ ಇದರಿಂದ ಅರ್ನ್ ಮಾಡ್ಬೋದು. ಇದು ಫ್ರೀಲ್ಯಾನ್ಸಿಂಗ್ ಮುಖಾಂತರ. ಇದು ಕೂಡ ಅಫೋರ್ಡ್ ಮಾಡೋಕೆ ಆಗಲ್ಲ, ಇನ್ನು ಸ್ವಲ್ಪ ಕಮ್ಮಿದು ಹೇಳಿ ಅನ್ನೋದಿದ್ರೆ ನೆಕ್ಸ್ಟ್ ಬಂಡಲ್ ಬಂದು ನಿಮಗೆ ಯೂಟ್ಯೂಬ್ ಮಾಸ್ಟ್ರಿ ಬಂಡಲ್. ಸೊ ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು 9,000 ರುಪೀಸ್. ಬಟ್ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ಇದು 10,072 ರುಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ನೀವು ಇದರಲ್ಲಿ ವೀಕ್ಲಿ 5,000 to 6,000 ಇನ್ಕಮ್ನ ಜನರೇಟ್ ಮಾಡ್ಬೋದು. ಇದು ಯಾವುದು ಆಗಲ್ಲ ಮ್ಯಾಮ್, ಇದಕ್ಕೆ ನಾನು ಅಫೋರ್ಡ್ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅನ್ನೋರಿಗೆ ಇದೊಂದು ಲಾಸ್ಟ್ ಮತ್ತು ಬೇಸಿಕ್ ಬಂಡಲ್, ಅದೇ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇದರ ವ್ಯಾಲ್ಯೂ ಬಂದು 6,000 ರುಪೀಸ್. ಬಟ್ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 1,894ಗೆ ಅವೈಲೇಬಲ್ ಇದೆ. ಆ್ಯಂಡ್ ವೀಕ್ಲಿ ನೀವು ಆರಾಮಾಗಿ ಇದ್ರ ಮುಖಾಂತರ 4,000 to 5,000 ಇನ್ಕಮ್ನ ಜನರೇಟ್ ಮಾಡ್ಬೋದು. ಇಲ್ಲಿ ನೀವು ಕಂಪಲ್ಸರಿಯಾಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡೇ ವರ್ಕ್ ಮಾಡಬೇಕು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿನೇ ಇದರಲ್ಲಿ ವರ್ಕ್ ಮಾಡೋವಂಥದ್ದು. ಇದರಲ್ಲಿ ಯಾವುದೇ ಥರ ಫ್ರೀಲ್ಯಾನ್ಸಿಂಗ್ ಆಪ್ಷನ್ ಸಿಗೋದಿಲ್ಲ ನಿಮಗೆ. ಎಷ್ಟೊಂದು ಜನ ಹೇಳ್ತೀರಾ ಮ್ಯಾಮ್ ನೀವು ಪೇ ಮಾಡಿ ನಮಗೆ ಜಾಯಿನ್ ಮಾಡಿಸಿ, ನಾವು ಸ್ಯಾಲ್ರಿ ಆದಮೇಲೆ ಕೊಡ್ತೀವಿ ಅಂತ. ಸೊ ಒಂದು ತಿಳ್ಕೊಳ್ಳಿ, ಇದೊಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್. ಇಲ್ಲಿ ನೀವೇ ಪೇ ಮಾಡಿ ಜಾಯ್ನ್ ಆಗಬೇಕು, ಯಾರು ಕೂಡ ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಒನ್ ಮೋರ್ ಥಿಂಗ್, ನಾನು 2 ವರ್ಷ ಹಿಂದೆ ಈ ಡಿಸಿಷನ್ನ ತಗೊಂಡಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಇವತ್ತು ನಾನು ತಿಂಗಳಿಗೆ 70,000 ಅರ್ನ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಸೊ ಇದೊಂದು ವಿಡಿಯೋ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು. ಇದೊಂದು ಪ್ಲಾಟ್ಫಾರ್ಮ್ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೂಡ ಆಗ್ಬೋದು. ನಿಮಗೂ ಕೂಡ ನಾಳೆ ಇನ್ನೊಬ್ಬರನ್ನ ನೋಡಿ ರಿಗ್ರೆಟ್ ಮಾಡೋ ಥರ ಆಗಬಾರ್ದು ಅಂತಂದರೆ, ನಾನು ಅವತ್ತು ಡಿಸಿಷನ್ ತಗೊಂಡಿದ್ದಿದ್ರೆ ಮೋಸ್ಟ್ಲಿ ಇವತ್ತು ನಾನು ಅರ್ನಿಂಗ್ಸ್ನ ಮಾಡ್ತಿದ್ದೆ ಅನ್ನೋ ರಿಗ್ರೆಟ್ ನಿಮಗೆ ಬರಬಾರ್ದು ಅಂತಂದರೆ ಇವತ್ತೇ ಆ್ಯಕ್ಷನ್ ತಗೊಳ್ಳಿ. ಏನಕ್ಕೆ ಅಂತಂದರೆ ಈ ಪ್ಲ್ಯಾಟ್ಫಾರ್ಮ್ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಲೈಫ್ ಟೈಮ್ ನೀವು ಅರ್ನ್ ಮಾಡೋ ಅಂಥ ಕೆಪಾಸಿಟಿ ಆ್ಯಂಡ್ ಅಪರ್ಚುನಿಟಿ ಎರಡೂ ಕೂಡ ಕೊಡ್ತಿದೆ. ಸೊ ಇದನ್ನು ಇವತ್ತೇ ಗ್ರ್ಯಾಬ್ ಮಾಡ್ಕೊಳ್ಳಿ. ನನ್ನ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ ಅರ್ನಿಂಗ್ಸ್ ಬಗ್ಗೆ ಆಗಿರ್ಬೋದು, ಅವರ ರಿವ್ಯೂಸ್ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅನ್ನೋದಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ನ ಚೆಕ್ ಮಾಡೋಕ್ಕೆ ಮರಿಬೇಡಿ. ಪ್ರತಿಯೊಂದು ಕೂಡ ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹೀಗೆ ನನ್ನ ಕಡೆಯಿಂದ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಕೂಡ ಕನ್ನಡದಲ್ಲಿ ಟ್ರೈನಿಂಗ್ಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಯಾವ ಪ್ಯಾಕೇಜ್ ಬೇಕು ಅನ್ನೋದನ್ನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾನು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿ ಕಂಪನಿ ಪೇಮೆಂಟ್ ಲಿಂಕ್ನ ಕೂಡ ನಿಮಗೆ ಕಳಿಸ್ತೀನಿ. ಸೊ ದಟ್ ನೀವು ಡೈರೆಕ್ಟಾಗಿ ಕಂಪನಿಗೆ ಪೇ ಮಾಡ್ಬೋದು. ಒನ್ಸ್ ನಿಮಗೆ ID ಕ್ರಿಯೇಟ್ ಆಗಿ ಆಕ್ಸೆಸ್ ಸಿಕ್ಕಿದ ಮೇಲೆ ನಿಮಗೆ 1 ವೀಕ್ ಟ್ರೈನಿಂಗ್ ಇರುತ್ತೆ. ಸೊ ಫಸ್ಟ್ ವೀಕ್ ಟ್ರೈನಿಂಗ್ ಅಟೆಂಡ್ ಮಾಡಿ ಸೆಕೆಂಡ್ ವೀಕಿಂದ ನೀವು ಅರ್ನಿಂಗ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಹತ್ರ ಬೇರೆ 10 ಕೂಪನ್ ಕೋಡ್ ಮಾತ್ರನೇ ಅವೈಲೇಬಲ್ ಇರೋದು. ಸೊ ಆ ಕೂಪನ್ ಕೋಡ್ ಇಲ್ಲ ಅಂತಂದರೆ ನಿಮಗೆ ಎಲ್ಲವೂ ಕೂಡ ವೆಬ್ ಪ್ರೈಸಲ್ಲೇ ಅವೈಲೇಬಲ್ ಇರುತ್ತೆ, ಯಾವುದು ಕೂಡ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗೋದಿಲ್ಲ. ಸೊ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಟೀಮ್ಗೆ ಜಸ್ಟ್ 10 ಮೆಂಬರ್ಸ್ನ ಮಾತ್ರನೇ ನಾನು ತಗೊಳ್ಳೋದು. ಏನಕ್ಕೆ ಅಂತಂದರೆ ನನ್ನ ಮೇನ್ ಮೋಟೋ ಏನಪ್ಪ ಅಂತಂದರೆ ನಾನು ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ನನ್ನ ಸ್ಟೂಡೆಂಟ್ಸು ಕೂಡ ಅರ್ನಿಂಗ್ಸ್ನ ಮಾಡಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಜಸ್ಟ್ 10 ಮೆಂಬರ್ಸ್ಗೆ ಮಾತ್ರನೇ ಕೂಪನ್ ಕೋಡ್ ಅವೈಲೇಬಲ್ ಇರುತ್ತೆ. ಆದಷ್ಟು ಬೇಗ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ನೀವೇ ಯೋಚನೆ ಮಾಡಿ, 12ರಿಂದ 15 ವರ್ಷ ನಾವು ಕಾಲೇಜಲ್ಲಿ ಫೀಸ್ ಕಟ್ಟಿ ಎಜುಕೇಷನ್ನ ಮಾಡಿರ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ನಮಗೆ ಅದಕ್ಕೆ ಬೇಕಾಗಿರೋ ಥರ ಜಾಬ್ ಸಿಗೋದೇ ಇಲ್ಲ. ಅಲ್ಲಿ ಕೂಡ ನಾವು ದುಡ್ಡನ್ನ ವೇಸ್ಟ್ ಮಾಡಿದ್ದೀವಿ ಅಂತ ಯಾವತ್ತೂ ತಿಳ್ಕೊಳ್ಳಲ್ಲ ಅಲ್ವಾ. ಸೊ ಇವತ್ತು ರಿಸ್ಕ್ ತಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡಿ. ಈ ಪ್ಲ್ಯಾಟ್ಫಾರ್ಮ್ ಕಂಪ್ಲೀಟಾಗಿ ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ. ಥ್ಯಾಂಕ್ ಯು ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.